ಶಾರದತಿಯಾಗಿ ಕ್ರಮದಲ್ಲಿ ವೇದವಾಕ್ಯವನ್ನೆಲ್ಲ ಓದದಿಂ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿಗೆ ಬೆಳೆಸಿರುವ ಸಾಧು ನಿಜಗುಳಿಗೆ ಮಣಿಯುವೆನೋ ಸಾಧು ನಿಜಗುಳಿಗೆ ಮಣಿಯುವೆನೋ ನಿಜವನ್ನಯಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಬೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೇ ಸಿದ್ಧರುಡರಿಗೆ ನತನಪ್ಪೇ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ್ಯಂಬ ಶಾಸ್ತ್ರವನ್ನು ಗುರವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿಘ್ನಾನಾಂ ದಕ್ಷಿಣಮೂರ್ತಯೇ ನಮಃ ದಕ್ಷಿಣಮೂರ್ತಯೇ ನಮಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದ ಪರಮಾನುಭವ ಭೂದಿ ಎನ್ನುವ ಗ್ರಂಥದ 5ನೆಯ ಸಂಧಿಯ 13ನೆಯ ನುಡಿ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯವರೆಗೂ ಯಮಾಂಗಗಳಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣೆ ಧ್ಯಾನ ಅನ್ನುವ ಅಂಗ ಲಕ್ಷಣಗಳನ್ನು ಹೇಳಿ ಈಗ ಕೊನೆಯದಾದ ಸಮಾಧಿ ಲಕ್ಷಣವನ್ನು ಈ ಸೂತ್ರದಲ್ಲಿ ನಮಗೂ ಮತ್ತು ನಿಮಗೂ ಬೋಧ ಮಾಡುವರು. ಸೂತ್ರದ ಅಭಿಪ್ರಾಯದಲ್ಲಿ ಸಮಾಧಿ ಅಂದ್ರೆ ಏನು, ಯಾವಾಗ ಆಗ್ತದೆ ಸಮಾಧಿ ಅಂದರೆ
ಭೇದವನ್ನು ಅಳಿದು ನಿಂದ ನಿಲವೇ ಸಮಾಧಿ ಎಂದು ಆದರದಿಂದೇ ಭಾವಿಸು ನೀರೇ ಅಂದರು. ಬಹಳ ಅತ್ಯಂತ ಸಂತೋಷ, ಆನಂದದಿಂದ, ಪ್ರೇಮದಿಂದ ನಾನು ಹೇಳುವುದನ್ನು ನೀನು ಅರಿ ಅಂದರೆ ಅದನ್ನು ಶ್ರವಣವನ್ನು ಮಾಡಿ ಮತ್ತು ಪುನಃ ಪುನಃ ಮನನವನ್ನು ಮಾಡು. ನಾನಾ ವಿಧವಾಗಿ ಭೇದಗಳಾವ. ಭೇದ ಎಷ್ಟು ಅಂದರೆ ಅನಂತ ಭೇದಗಳು. ಆದರೆ ಶಾಸ್ತ್ರಗಳಲ್ಲಿ ಒಟ್ಟುಗೂಡಿಸಿ ಎಲ್ಲವನ್ನ ಲೆಕ್ಕ ಮಾಡುವುದಕ್ಕಿಂತ 4-5 ಭೇದಗಳು ಬಹಳ ಬಲವಾದ ಭೇದ. ಜೀವ ಶಿವರ ಭೇದ, ಶಿವ ಜಗತ್ತಿನ ಭೇದ, ಜಗತ್ತು ಜೀವ ಭೇದ. ಹೀಗೆ ಶಿವ ಬೇರೆ, ಜೀವ ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ ಅನ್ನುವಂಥ ಭೇದ ಏನದ, ಇದು ಬಹಳ ದೊಡ್ಡ ಭೇದ. ಎಂಥ ಭೇದವನ್ನು ಅಳಿದು ಅಂದ್ರು. ಅಳಿದು ಅಂದ್ರೆ ಏನು? ಕೊಡಲೆ ತಗೊಂಡು ಕಡಿಬೇಕು, ಬೆಂಕಿ ತಗೊಂಡು ಸುಡಬೇಕು, ನೆಲದಲ್ಲಿ ಹಾಕಿ ಮುಚ್ಚಬೇಕು, ಹೋಗ್ತದಂದ್ರೆ ಅಲ್ಲ ಇದು. ಈ ಭೇದ ಯಾವಾಗ ಹೋಗ್ತದ? ಅಜ್ಞಾನದಿಂದ ಭೇದ ಬಂದದ, ಜ್ಞಾನದಿಂದ ಹೋಗ್ತದಲ್ಲ. ಹಾಗಾಗಿ ಅಂಥ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಶಿವ ಜೀವರ ಜಗತ್ತಿನ ವಿಚಾರವನ್ನ ಮಾಡಿ ಆ ಎಲ್ಲ ಭೇದವನ್ನ ತೆಗೆದು ಶಿವ ಬೇರೆ ಇಲ್ಲ, ಜಗತ್ತು ಬೇರೆ ಇಲ್ಲ, ನಾನು ಬೇರೆ ಇಲ್ಲ, ಆ ಬ್ರಹ್ಮನೇ ನಾನು, ನಾನೇ ಬ್ರಹ್ಮ, ಅಥವಾ ಶಿವನೇ ನಾನು, ನಾನೇ ಶಿವನು ಅನ್ನುವಂಥ ಏನು ಭ್ರಾಂತಿ ಅದ, ಆ ಭ್ರಾಂತಿಯನ್ನು ಅಳಿಬೇಕಾಗತ್ತೆ. ಭ್ರಾಂತಿ ಎದರಿಂದ ಬಂದದ? ಸುಡಕ, ಮುಚ್ಚಿಡಕ ಎದರಿಂದ ಬಂದದ? ಅದು ಸುಡಲಿಕ್ಕೆ ಬರೋದಿಲ್ಲ, ಮುಚ್ಚಿಡಕ್ಕೂ ಬರಲ್ಲ, ಹಗ್ಗ ತಾಂಡು ಕಟ್ಟಕ್ಕೂ ಬರೋದಿಲ್ಲ. ಭ್ರಾಂತಿ ಎದರಿಂದ ಆಗ್ಯದ ನಿಮ್ಗೆ? ಭ್ರಾಂತಿ ಅನ್ನುವುದು ಭ್ರಮೆ ಅಂತಕ್ಕಂಥದ್ದು ಮಾತಿನಿಂದನೇ ಭ್ರಮೆ ಆಗ್ಯದ, ಮಾತಿನಿಂದನೇ ಬಂದ್ ಆಗ್ಯದ. ಹೌದಿಲ್ಲ? ಈ ಅಂಥ ಜ್ಞಾನವನ್ನ, ಭ್ರಮೆಯನ್ನ ಕೆಡಿಸುವಂತ ಬ್ರಹ್ಮಜ್ಞಾನ ಆಗ್ಬೇಕು ನಮಗ. ಏನು ಕೆಡಿಸೋದು? ಭ್ರಮೆಯನ್ನ ಕೆಡಿಸುವಂತ ಬ್ರಹ್ಮಜ್ಞಾನ ಆಗ್ಬೇಕಿಲ್ಲ. ಯಾಕೆ ಕಾರಣ ಅಂದ್ರೆ ನಮಗೆ ಭೇದ ಬಂದದ್ದೇ ಭ್ರಮೆಯಿಂದ. ಆ ಭ್ರಮೆ ಅನ್ನುವಂಥದ್ದು ಹಾಗೆ ಇಟ್ಟುಕೊಂಡು ಭೇದ ನಾಶ ಆಗ್ಲಂದ್ರೆ ಆಗ್ತದೇನು? ಎಷ್ಟು ಜನ್ಮ ಅಂದ್ರೆ ಕೋಟಿ ಬಿ ಅಂದರೆ ಕೋಟಿ ಜನ್ಮ ಎತ್ತಿ ನಿನ್ನ ಭ್ರಮೆಯನ್ನ, ಭ್ರಾಂತಿಯನ್ನ ನೀನು ನಾಶ ಮಾಡಿಕೊಳ್ಳದಿದ್ದರೆ ಈ ಜೀವ ಶಿವರ ಭೇದ ಎಂದೂ ನಾಶ ಆಗೋದಿಲ್ಲ, ಎಂದೂ ಆಗೋದಿಲ್ಲ. ಅಂಥ ನಾಶವನ್ನು ಅಳಿದು ನಿಂದ ನಿಲವೇ ಎಂದರು. ಅದು ಹೇಗೆ? ಭದ್ರವಾಗಿ, ಧಾರಾಕಾರವಾಗಿ ಅಂತಾರೆ. ಧಾರಾಕಾರವಾಗಿ ಅಂದ್ರೆ ಈಗ ತುಪ್ಪನ್ನ ನೀಡ್ತಾರೆ ಊಟ ಮಾಡುವಾಗ. ಮೇಲೆ ತುಪ್ಪದ ಒಂದು ಯಾವುದೇ ಗಿಂಡಿ ಇರ್ತದ, ಅದು ಅನ್ನದಲ್ಲಿ ಬೀಳ್ತದ. ಧಾರಾಕಾರವಾಗಿ ಬೀಳ್ತದಿಲ್ಲ ಸುರಿದಾಗ. ಅಥವಾ ಸಕ್ಕರೆಯ ಪಾನಕವನ್ನು ಮಾಡಿದಾಗ ನೋಡಬೇಕು, ಆ ಪಾಕ ಸರಿಯಾಗಿ ಆಗಿದೋ ಇಲ್ಲ ಅನ್ನುವಂಥ ಪಾಕಶಾಸ್ತ್ರಿಗಳು ಆ ಪಾಕವನ್ನ, ಸುಡ ಪಾಕವನ್ನ ಹಿಂಗೆ ಮ್ಯಾಲೆ ಎತ್ತಿ ನೋಡ್ತಾರೆ. ಆ ಧಾರಾಕಾರವಾಗಿ ಅಂದ್ರೆ ಹನಿ ಹನಿ ಬಿದ್ರೆ ಅದು ಪಾಕ ಭದ್ರ ಆಗಿಲ್ಲ.
ಹನಿ ಹನಿ ಬಿದ್ದರೆ ಪಾಕ ಸರಿಯಾಗಿಲ್ಲ ಅಂತ ಅರ್ಥ. ಅದು ಧಾರಾಕಾರವಾಗಿ ಏನು ಬಿತ್ತು ಅಂದ್ರೆ ಪಾಕ ತಯಾರಾಗ್ಯದ. ಅದರಲ್ಲಿ ಯಾವುದನ್ನ ಕಲಸಿ ಸಿಹಿ ಪದಾರ್ಥ ಮಾಡು ಎಂದೂ ಕೆಡೋದಿಲ್ಲ. ಪದಾರ್ಥ ಕೆಡಂಗಿಲ್ಲ, ಪಾಕ ಸರಿಯಾಗಿದಲ್ಲ. ಹಾಗಾಗಿ ನಿನಗ ಆತ್ಮಾಕಾರ ವೃತ್ತಿ ಹೇಗಾಗಬೇಕಂದ್ರೆ ಧಾರಾಕಾರವಾಗಿ. ಸ್ವಲ್ಪ ಬಿಟ್ಟು ಬಿಟ್ಟು ಆತದಂತ ಅನಬೇಡ. ಬಿಟ್ಟು 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 ಆಗೋದಿಲ್ಲ, ಅದು ಧಾರಾಕಾರವಾಗಿ ಯಾವಾಗ ನಿಂತಿತ್ತು ಅಂದ್ರೆ ಆ ನಿಂತ ನಿಲುವೇ ಆ ಕ್ಷಣವೇ ಸಮಾಧಿ. ಯಾವಾಗ ಹೋಗ್ತಾರ ಸಮಾಧಿಗೆ, ಎಂದು ಹೋಗ್ತಾರ ಸಮಾಧಿಗೆ, ಹಿಂಗೆ ಹೇಳಿ ಕೇಳಿ ಸಮಾಧಿ ಅವು ಸಾಮಾನ್ಯ ಸಮಾಧಿ. ಇದು ಧಾರಾಕಾರ ವೃತ್ತಿ ಜ್ಞಾನ ಸಮಾಧಿ. ಹಾಗಾಗಿ ಆ ಸಮಾಧಿಯ ಸಾಮಾನ್ಯ ಲಕ್ಷಣವನ್ನ ಇಲ್ಲಿ ಹೇಳಿ ವಿಶೇಷವಾದ ಲಕ್ಷಣವನ್ನ ಮಹಾತ್ಮರು ಬೋಧ ಮಾಡುವ ಒಂದು ಆ ಕರುಣೆ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು ಅಂತ. ಹೇಗೆ ಧಾರಾಕಾರ ಆಗಬೇಕು? ತನುವನೇ ಸುಸ್ಥಿರದಳು ತನ್ನ ಮಾನಸವನ್ನು ಭ್ರೂ ಮಧ್ಯದಲ್ಲಿ ನಿಲ್ಲಿಸಲು ಅಲ್ಲಿ ನೆನೆಯದೆ ಏನು ವಂದನ ಮನ ಆತ್ಮನೊಡು ಐಕ್ಯವೆನಿಸೆ ಸಮಾಧಿ ಅಂತದು ತಾನೇ. ಅದು ನೋಡು ಸಮಾಧಿ. ಆಸನದಿಂದ ಶರೀರವು ಕದಲದೆ, ನಿಮ್ಮಲ್ಲೇ ಹೇಳಬಲ್ಲ ನಿನಗೆ ಯಾವ ಥರ ಅನುಕೂಲ ಆಗ್ತದ ಅದು ಆಸನ. ಅಂತ ಆಸನವನ್ನ ಕದಲದೆ ಯೋಗ ಮಾಡುವಂತ ಸಂದರ್ಭದಲ್ಲಿ ನಿನಗೆ ಆಸನದಲ್ಲಿ ಕದಲಬಾರ್ದು, ಹಿಂಗಿಂಗ್ ಅನ್ನಬಾರ್ದು ನೋಡು. ಕದಲದೆ ಆಸನದಿಂದ ಸ್ಥಿರವಾಗಿ ಆಸನವನ್ನು ಹಾಕಿ ಅಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಬಾಹ್ಯದಲ್ಲಿ ಶರೀರ ನಿಲ್ಲಬೇಕು, ಒಳಗಡೆ ಅಂತರಂಗದಲ್ಲಿ ಮನಸ್ಸು ನಿಲ್ಲಬೇಕು. ನಿನ್ನ ಮನಸ್ಸು ಎಲ್ಲಿ ನಿಲ್ಲಬೇಕು ಅಂದ್ರೆ ತನ್ನ ಮಾನಸವನ್ನು ಭ್ರೂ ಮಧ್ಯದಲ್ಲಿ ಅಂದ್ರು. ಎಲ್ಲಿ ಬುರುಕಟಿತಲ ಅಂತ ಹೇಳಿವಲ್ಲ ಅಲ್ಲಿ ನಿಲ್ಲಿಸಿ ಆ ಸ್ಥಳದಲ್ಲಿ ನಿಂತಾಗ ಮತ್ತೆ ಮನಸ್ಸು ಏನೊಂದು ನೆನೆಯದೆ ಮತ್ತೆ ಯಾವುದನ್ನ ಚಿಂತನೆ ಮಾಡಬಾರದು. ಶರೀರ ಚಿಂತನೆ ಇರಬಾರದು, ಇಂದ್ರಿಯಗಳ ಚಿಂತನೆ ಇರಬಾರದು, ಮನಸ್ಸಿನ ಸಂಕಲ್ಪ ವಿಕಲ್ಪ ಇರಬಾರದು, ಸ್ಮೃತಿ ಚಿತ್ತದ್ದಿರಬಾರದು. ನಿಶ್ಚಯ ನಿರ್ಣಯ ಮಾಡುವಂತ ಬುದ್ಧಿ ಕೂಡ ಲಯ ಆಗಿ ಏನನ್ನು ನೆನೆಯದೆ ಮನಸ್ಸು ಎಲ್ಲಿ ಹೋಗಿರಬೇಕು ಆತ್ಮನೊಡನೆ ಐಕ್ಯವಾಗಬೇಕು. ಆ ಆತ್ಮನೊಡನೆ ಐಕ್ಯವೆನಿಸೆ ಆವಾಗ ಏನಾಗ್ತದ, ಅದು ಅಭೇದ ಆಗ್ತದಿಲ್ಲ. ಅಲ್ಲಿ ಒಂದೇ ಆದ ಅಭೇದ. ಭೇದದಲ್ಲಿ ಇವೆಲ್ಲ ಇದ್ದುವಲ್ಲ, ಈಗ ಅಭೇದ. ಆವಾಗ ಏನಾಗ್ತದ ಅಂದ್ರೆ ಮನಸ್ಸಿಗೆ ಅಭೇದ ದರ್ಶನಂ ಜ್ಞಾನ. ಎಂಥ ಜ್ಞಾನ ಆಗ್ತದ? ಅಭೇದ ದರ್ಶನಂ ಜ್ಞಾನಂ. ಎತ್ತೆತ್ತ ನೋಡಲು ನೀನೇ ದೇವ ನೋಡ. ಆವಾಗ ಅಲ್ಲೇನದಂದ್ರೆ ನೀರಲ್ಲಿ ಮುಳುಗಿದವನಿಗೆ ನೀರೇ ಅಭೇದವಾಗಿ ನೀರೇ ಕಾಣ್ತದೆ ವಿನ ಭೇದವಾದ ಯಾವುದನ್ನ ವಸ್ತು ಕಾಣ್ತದೆ? ಭೂಮಿ ಕಾಣಂಗಿಲ್ಲ, ದಂಡಿ ಕಾಣಂಗಿಲ್ಲ, ಹೊರಗಡೆ ಮನುಷ್ಯ ಕಾಣಂಗಿಲ್ಲ,
ಹೋಗಿ ಬರುವಂತ ಯಾವ ಪಕ್ಷಿಗಳು ಕಾಣಂಗಿಲ್ಲ, ಆಕಾಶ ಕಾಣಂಗಿಲ್ಲ, ಭೂಮಿ ಕಾಣಂಗಿಲ್ಲ. ಏನು ಕಾಣ್ತದ ನಿನಗಲ್ಲಿ? ನೀರೇ ಕಾಣ್ತದ. ಕೆಳಗೆ ನೋಡು ನೀರೇ, ಮ್ಯಾಲೆ ನೋಡು ನೀರು, ಎಡಕ್ಕೆ ನೋಡು ನೀರು, ಬಲಕ್ಕೆ ನೋಡು ನೀರು. ನೀರು ಬಿಟ್ಟು ಏನನ್ನು ಕಾಣ್ತದೇನೋ ಇಲ್ಲ. ಯಾಕಂದ್ರೆ ಅಭೇದ ಆಗ್ಯದಲ್ಲಿ. ನೀರಿನಲ್ಲಿ ಭೇದ ಆದಾಗ ಮತ್ತೆ ನೀರಿನಿಂದ ಅರ್ಧ ಇದ್ದೇಳಿದ ಸ್ವಲ್ಪ ಬಹಳ ನಾನು ನೋಡಂಗಿಲ್ಲಪ್ಪ, ಕುತ್ತಿಗಷ್ಟೇ ತೇಲಿಸ್ತೀನಿ ಅಂತ ಹಿಂಗೆ ನೋಡು, ಮತ್ತೆ ಎಲ್ಲ ಭೇದ ಕಾಣ್ತದೆ. ಶರೀರ ಎಲ್ಲ ಎದ್ದು ದಂಡಿಗೆ ಬಂದ್ಮೇಲೆ ಅಲ್ಲ, ನೀರಿನಾಗಿದ್ದು ಸುಮ್ಮನೆ ಕಾಣ್ತಾ ನೋಡಿದ್ರೆ ಭೇದ ಕಾಣ್ತದೆ. ಅಂದ್ರೆ ಒಂದು ಸ್ವಲ್ಪ ಏನಾನ ಬ್ಯಾರೆ ಆದ್ರೆ ಮತ್ತೆ ಬ್ಯಾರೆ ಕಾಣ್ತಂತ ಅರ್ಥ ಆಯ್ತಲ್ಲ. ಆದಷ್ಟು ನೀರೇ ಮುಣಸು, ಮತ್ತೆ ನೀರೇ ಕಾಣ್ತದೆ. ಹೀಗೆ ಮನಸ್ಸು ಆತ್ಮನಲ್ಲಿ ಕೂಡಿತಂದ್ರೆ ಆತ್ಮಾನಂದವೇ ಕಾಣ್ತದ. ಆತ್ಮ ಅಂದ್ರೆ ಏನು? ಬರೀ ಆನಂದ ಅಂತ. ಮಲಗಿದ್ರು ಆನಂದ, ಎದ್ರು ಆನಂದ, ಕುಂತ್ರು ಆನಂದ, ಬಿದ್ರು ಆನಂದ, ತಿರುಗಿದ್ರು ಆನಂದ, ಓಡಿದ್ರು ಆನಂದ, ಉಪವಾಸಿದ್ರು ಆನಂದ, ಉಂಡ್ರು ಆನಂದ. ಯಾಕಂದ್ರೆ ಆತ್ಮನನ್ನೇ ಐಕ್ಯ ಅಂದ್ರು. ಹೀಗೆ ಮನ ಅಳಿವುದು ತನ್ನ ಮನದಂದ ಅಳಿಯಲ, ಆ ಮನ ಅಳಿದು ಉಳಿದ ನಿಜಾನಂದ ಘನವೇ ತಾನಾಗಿರಲು ಅದು ಸಮಹೈತೆ ಎಂದು ಮನದನ್ನೇ ಮೈತ್ರಿಯಿ ತಿಳಿ ನೀನು. ಇಲ್ಲಿ ಎರಡು ಮಾತು ಹೇಳಿದ್ರೆ, ಅಲ್ಲಿ ಸಮಾಧಿ ಅಂದ್ರು ಮೊದಲೇ ನುಡಿಯಲ್ಲಿ, ಸಮಹೈತೆ ಅಂದ್ರೂ ಸಮಾಧಿ, ಸಮಾಧಿ ಅಂದ್ರೂ ಸಮಹಿತನೇ. ನಿಜಗುಣರು ಶಬ್ದದಲ್ಲಿ ಶ್ರೀಮಂತರು. ಎಲ್ಲಿ ಬೇಕಲ್ಲಿ ಮನಸ್ಸಿಗೆ ಬಂದಂತ ಶಬ್ದವನ್ನು ಹಾಕ್ಯಾರ, ಬಲ್ಲವರು ಅರ್ಥ ಮಾಡಿಕೊಂಡು ಅನುಭವ ಮಾಡ್ಬೇಕಂತ ಅರ್ಥ. ಈಗ ಯಾವ ಮನ ಏನಾಗದ, ಮನ ಅಳಿಬೋದು ಅಂದ್ರೆ ಮನಸ್ಸು ಬಹಿರಂಗದಿಂದ ನಾಶವಾಗಿ ಈಶನಲ್ಲಿ ಐಕ್ಯ ಆಗ್ಯದ. ಆದಾಗ ಅಲ್ಲಿ ಏನು ಉಳಿತು? ಮನಸ್ಸು ಒಳದದ, ಮನಸ್ಸಿಲ್ಲಲ್ಲ, ಅದು ಇಲ್ಲದಂತಾಗಿ ಎಲ್ಲವನ್ನ ತಿಳಿದು ಅಳಿದು ಉಳಿದ ಮೇಲೆ ಏನು ಉಳಿತು? ಅದು ಹೇಳಕ ಬರಲಾರ್ದು ಉಳಿತು ನೋಡು. ಅದು ಉಳಿದಂತ ಅವಶಿಷ್ಯವಾದ ನಿಜಾನಂದ ಘನವೇ ತಾನಾಗಿರಲು. ಅದು ಯಾವ ಆನಂದ? ನಿಜ ಆನಂದ ಅಂದ್ರೆ ನೋಡ್ರಿ, ನಿಜ ಆನಂದ ಅಂದಾಗ ಸುಳ್ಳು ಆನಂದ ಆವಂತ ಅವ್ರು ಹೇಳ್ದಂಗಾಯ್ತು. ಶಬ್ದದಲ್ಲೇ ಅರ್ಥ ಇಟ್ಟಾರ, ಅರ್ಥದಲ್ಲೇ ಶಬ್ದ ಇಟ್ಟಾರ ಅವರು. ನಿಜ ಆನಂದಾಗ ಏನು ಉಳಿದ ಆನಂದ? ಸುಳ್ಳು ಆನಂದ ಅಂತ ಅರ್ಥ ಆಯ್ತು. ಅಂದರೆ ಶಾಸ್ತ್ರಗಳಲ್ಲಿ ಅಷ್ಟ ಆನಂದಗಳಂತ ಬರೆದಾರೆ. ವಿಷಯ ಆನಂದ, ವಾಸನಾನಂದ, ಇವೆಲ್ಲ ಹೇಳ್ತಾ ಬಂದು 8 ಆನಂದಕ್ಕ ಸಾಕ್ಷಿಯಾಗಿ ಹೇಳಲಿಕ್ಕೆ ಬರಲಾರಂತ ಮಿಕ್ಕಿನ ಆನಂದ ಏನದ, ಆ ಆನಂದ ಘನವೇ ಸ್ವರೂಪವೇ ತಾನಾಗಿರಲು ನೀನೇ ನೋಡು. ಅದು ಹೇಗಾಯ್ತು ನಿನ್ನಲ್ಲಿ ಅಂತ ವಿಚಾರ ಮಾಡಿದ್ರೆ, ಯಾರೋ ಬಹಳ ದಿನ ನಾನು ಉಗ್ರವಾದ ಅಗ್ನಿಯ ಮಧ್ಯದಲ್ಲಿ ಅಥವಾ ಕಠೋರವಾದ ತಪಸ್ಸುಗಳನ್ನು ಆಚರಣೆ ಮಾಡಿದ ಮೇಲೆ ಯಾರೋ ಒಬ್ಬ ಯಜ್ಞ ಇಷ್ಟ ದೇವತೆ ಬಂದು ನಿನಗೆ ಫಲ ಕೊಟ್ಟದ್ದಲ್ಲ ಅದು. ಹೌದೇನದು? ಅವರು ಕೊಟ್ಟದ್ದಲ್ಲ, ದಾನ ಅಲ್ಲ ಅದು. ನಿನ್ನ ಸಾಧನೆಯ ಮಹಿಮೆಯಿಂದ ನಿನ್ನಲ್ಲಿ ನೀ ಕಂಡುಕೊಂಡದ್ದು. ನಾ ಹೇಳ ಮಾತು ಸತ್ಯ ಅದಲ್ರಿ.
ನಿನ್ನ ಸಾಧನೆಯಿಂದ ನೀನು ಪಡೆದಿದ್ದಲ್ಲ, ಅವರೆಲ್ಲ ಘನವಾದ ಘೋರವಾದ ತಪಸ್ಸು ಮಾಡಿ ಪಡೆದದ್ದು ಸುಳ್ಳಾನಂದ. ಹೌದಿಲ್ಲ? ಅದಕ್ಕೆ ನಿನ್ನ ಮಹಿಮೆಯಿಂದ ಅಂದ್ರೆ ನಿನ್ನ ಸಾಧನೆಯ ಪ್ರತಿಫಲದಿಂದ ನಿನ್ನಲ್ಲೇ ಇದ್ದು ಮೈತ್ರಾದೇವಿ ನೀನು ಅದನ್ನ ಪಡೆದವಳು, ಅದೇ ನೀನಾಗಿರುವವಳು. ಅದಕ್ಕೆ ನೀನು ಸಮಾಧಿ ಸ್ಥಿತಿಯನ್ನ ಹೊಂದಲಿಕ್ಕೆ ಯೋಗ್ಯವಾದವಳು. ನಿಮಗೂ ಅದು ಬಂತಂದ್ರೆ ನೀವು ಯೋಗ್ಯರೇ, ನಾವು ಯೋಗ್ಯರೇ. ನನಗೂ ಬರಲ್ಲ, ನಾನು ಅಯೋಗ್ಯ, ನಿಮಗೂ ಬರಲ್ಲ, ನೀವು ಅಯೋಗ್ಯರೇ. ಅದಕ್ಕೇನು ತಪ್ಪದ? ಆ ಕಾರಣ ಇಲ್ಲಿ ಮನೋಲಯವಾದ ಮೇಲೆ, ಮನಸ್ಸು ಲಯ ಆದ ಮೇಲೆ ಏನು ಉಳುಕಂತದ ಆನಂದ, ಅದು ಆನಂದ, ಅದು ಕೂಡ ಅಲ್ಲಿ ಹೋಗ್ತದ. ಅದನ್ನು ಹೇಳ್ತಾರೆ ಅವರು, ಮನವನೊಂದು ಅಣುವಿನಿಂದೆ ನಿಲ್ಲಿಸಲು ಆ ಮನ ಅಳಿದ ಅನುಪಮ ಆನಂದವೇ ನಾನೆಂಬುದು. ಏನು? ಮನಸ್ಸನ್ನ ಒಂದು ಅಣುವಿನಿಂದ ನೀನು ತಡದಿ ಎಲ್ಲಿ ಭೇದದ ಕಡೆ ಹೋಗದಂಗ ತಡದಿ, ಅನಾತ್ಮದ ಕಡೆ ಹೋಗಂಗ ತಡದಿ ಆತ್ಮನಲ್ಲಿ ನೀನು ಹಿಡದಿ. ಒಂದು ಕಡೆ ಯಾವುದನ್ನ ತಡಿಬೇಕು ಅಂದ್ರೆ ಆ ವಸ್ತು ಇನ್ನೊಂದು ಕಡೆ ಹೋಗ್ತದಂತ ಅರ್ಥ. ಬಿಟ್ಟಾಗ ತಡದಾಗ ಇಲ್ಲಿರ್ತದ, ಗೂಟಕ್ಕೆ ಇರ್ತದ, ಬಿಟ್ಟಾಗ ಕರು ಕಿತ್ಕೊಂಡು ಹೋಗ್ತದ. ಅದೇ ಪ್ರಕಾರವಾಗಿ ಮನ ಒಂದು ಅಣುವಿನಿಂದ ಉಪಾಯದಿಂದ ನಿಲ್ಲಿಸಲು ಆ ಮನ ನಾಶ ಆಯ್ತಲ್ಲ. ಏನ್ ನಾಶ ಆಯ್ತು? ಸಂಕಲ್ಪ ವಿಕಲ್ಪದ ನಾಶ ಆಯ್ತು. ಮನಸ್ಸಾದ ಸಂಕಲ್ಪ ವಿಕಲ್ಪ ಇಲ್ಲದಾಗ ಅಲ್ಲಿ ಏನಾಯ್ತು ಅಂದ್ರೆ ಅನುಪಮ ಆನಂದ ಅಂದ್ರು. ನಾವು ವಿಚಾರಿಷ್ಟೇ ಮಾಡಬೇಕು, ಎಲ್ಲಿವರೆಗೂ ಮನಸ್ಸಿನ ಉಪಾಯದಿಂದ, ಮನಸ್ಸಿನ ಸಂಕಲ್ಪ ವಿಕಲ್ಪದಿಂದ ಯಾವ್ಯಾವ ಆನಂದಗಳು ಆದರೂ ಕೂಡ ಅವೆಲ್ಲವೂ ವಿಷಯಾನಂದ ಲೋಕಾನಂದಗಳೇ ವಿನಃ ಬ್ರಹ್ಮಾನಂದವಲ್ಲ. ಅರ್ಥ ಆಯ್ತಿಲ್ಲ? ಮನಸ್ಸಿಗೆ ಸಿಕ್ಕದಂದ್ರೆ ವಿಷಯಾನಂದ. ಯಾವಾಗ ಮನಸ್ಸಿನ ದಾಟಿ ಹೋದ್ಮೇಲೆ ಏನು ಸಿಗ್ತದ ಅದು ನಿರ್ವಿಷಯ ಆನಂದ. ಅಂದ್ರೆ ಯಾವ ವಿಷಯದಿಂದ ಆದದ್ದಲ್ಲ, ಶಬ್ದದಿಂದ ಆದದ್ದಲ್ಲ, ಸ್ಪರ್ಶದಿಂದಲ್ಲ, ರೂಪದಿಂದಲ್ಲ, ರಸದಿಂದಲ್ಲ, ಗಂಧಾದಿಗಳಿಂದಲ್ಲ, ಮತ್ತು ಯಾವುದೋ ಯಜ್ಞ ಯಾಗದಿಂದಲ್ಲ, ಯಾವುದೇ ತಪಸ್ಸಿನಿಂದ ಆದದ್ದಲ್ಲ, ಮತ್ತೆ ಯಾವ ಲೋಕಾಂತರದಿಂದ ಆದದ್ದಲ್ಲ. ಅದು ಸ್ವರ್ಗಲೋಕದ ಆನಂದ ಅಲ್ಲ, ವಿಷ್ಣು ಲೋಕದ ಆನಂದ ಅಲ್ಲ, ಬ್ರಹ್ಮಲೋಕದ ಆನಂದ ಅಲ್ಲ. ಅದು ಎಲ್ಲವನ್ನ ಮೀರಿದ ಮೇಲೆ ಅದು ಯಾವ ಲೋಕನೂ ಇಲ್ಲ, ಅಲ್ಲಿ ಯಾವ ವಿಷಯಗಳಿಲ್ಲ. ಅಂಥದ್ರಲ್ಲಿ ಏನು ಆನಂದ ಆದಲ್ಲ, ಅಲ್ಲಿರೋದು ಬರೀ ಆನಂದ. ಆ ಆನಂದಕ್ಕೆ ದೃಷ್ಟಾಂತ ಕೊಟ್ಟು ಹೇಳಕ್ ಬರ್ತದೆ. ಈ ಕೆಲವು ಹೇಳ್ತೀವಿ ನಾವು, ದೊಡ್ಡ ದೊಡ್ಡ ಶ್ರೀಮಂತರ ಒಂದು ಯಾವುದೇ ಕಾರಣಕ್ಕೆ ಹೋದಾಗ ಅವರು ಮಾಡುವಂತ ಕಾರ್ಯದ ಪದಾರ್ಥಗಳ ಸವಿ ಊಟವನ್ನು ನೆನೆದು, ಏನಪ್ಪ ದೇವಲೋಕದ ಊಟ ಇದ್ದಂಗಿತ್ತು, ಅಮೃತ ಇದ್ದಂಗಿತ್ತು ಅಂತ ಹೇಳ್ತೀವಲ್ಲ. ಅವೆಲ್ಲ ನಾವು ತಿಂದುವಲ್ಲ,
ವಿಷಯದಿಂದ ಆಗ್ಯದ, ನಿನಗೆ ತಿನ್ನಲಾರ್ದಾಗ್ಯದೇನು? ಅಂಥ ಆನಂದ ಏನದ, ಉಪಮಾರಹಿತವಾದ ಆನಂದ ಸ್ವರೂಪೋಳಿತದಲ್ಲಿ. ಉಪಮ ಅಂದ್ರೆ ದೃಷ್ಟಾಂತ ಕೊಟ್ಟು ಇಂಥದ್ರಿಂದ ಅಂತ ಹೇಳಕ್ಕೆ ಬರಲಾರ್ದ ಆನಂದ. ಆ ಆನಂದ ಅಲ್ಲಿ ಹೊಳಿತದ, ಎಲ್ಲಿ? ನಿನ್ನಲ್ಲೇ. ಆ ಆನಂದವೇ, ಆ ಹೊಳೆದಂಥ ಆನಂದ, ಉಳಿದಂಥ ಆನಂದ, ಆನಂದ ಎಂದು ಕೆಡಂಗಿಲ್ಲ ಮತ್ತೆ. ಅದು ಪಡೀಲಿಕ್ಕೆ ಬಹಳ ಅಸಾಧ್ಯದ, ಪಡೆದ ಮೇಲೆ ಎಂದು ಕೆಡಂಗಿಲ್ಲ ನೋಡು. ಕೆಡಲಾರದು. ಕೆಡೋದೆಲ್ಲ ಅಮೃತ ಅಲ್ಲ, ಕೆಡಲಾರದು ಏನದ ಅದು ಅಮೃತ. ನಾವೇನ ತಿಂದ್ರು ಕೂಡ ಕೆಡತದಿಲ್ಲ. ಬಂಗಾರ ಸಮಾನ ಊಟ ಮಾಡಿದ್ರು ಕೂಡ ಕೆಡ್ತದ ಅದು. ಮತ್ತೆ ಕೆಡಲಾರದ ಆನಂದ ಯಾವುದಂದ್ರೆ ಇದು ನೋಡು, ನಿನ್ನ ಸ್ವಯಂ ಪ್ರಕಾಶ ಆನಂದ. ಅದು ನಾನೆಂಬ ಸ್ಮರಣೆ ಕೂಡ ಇರಬಾರ್ದಂದ್ರೆ ಅಲ್ಲಿ ಅದು ಇರಂಗಿಲ್ಲ, ಹೇಳಲ್ಲ. ಅದು ಹೇಳಕ ಬರಂಗಿಲ್ಲ ಅಂದಮೇಲೆ ಅಲ್ಲಿ ಹೆಂಗಿರ್ತದ ಅದು? ಅದಕ್ಕೆ ಬಹಳ ಸಲ ಹೇಳ್ತೀವಲ್ಲ, ನಿದ್ದೆ ಬಂದವರಿಗೆ ಹಾಸಿಕೊಟ್ಟಂಗೆ ಅಷ್ಟೆ. ಅಲ್ಲಿ ನಿದ್ದೆಗೆ ಏನು ಹೇಳ್ತದ ನೀನು? ಎದ್ದ ಮೇಲೆ ಮಾತಾಡಬೇಕಲ್ಲ. ಹಾಗಾಗಿ ಕೇವಲ ನಮ್ಮ ಸ್ವರೂಪ ಸ್ಥಿತಿಯಿಂದ ಇದ್ರೆ ಅದೇ ಸಮಾಧಿ ನೋಡು. ಅದು ಬಿಟ್ಟು ಬೇರೆ ಬೇರೆ ರೀತಿ ಸಮಾಧಿ ಕುಂತಾರ, ಅವು ಬೇರೆ ಸಮಾಧಿ ಇಲ್ಲಂತಲ್ಲ, ನಿಜವಾದ ಸಮಾಧಿ. ಸಮಾಧಿ ಅನ್ನಕ್ಕೆ ವ್ಯಾಕರಣ ಶಬ್ದ ಬಹಳ ಸಲ ಹೇಳಿನಿ. ಸಮ ಪ್ಲಸ್ ಆದಿ ಎರಡು. ಸಮ ಒಂದು ಕಡೆ, ಆದಿ ಒಂದು ಬೇರೆ. ಅವೆರಡು ಕೂಡಿಸಿದ್ರೆ ಸಮಾಧಿ. ಅಂದ್ರೆ ಇಲ್ಲಿವರೆಗೂ ನಾವು ನಮ್ಮ ಆತ್ಮ ಜ್ಞಾನದ ಸ್ವರೂಪವನ್ನು ತಿಳಿಯಲಾರದೆ, ಅದರ ಅನುಭವ ನಿಶ್ಚಯ ಆಗಲಾರದೆ, ನಾವು ಸತ್ತ ಮೇಲೆ ನಮ್ಮ ಹೆಣದ ಮೇಲೆ ಯಾವುದೇ ರೀತಿ ಸಮಾಧಿ ಕಟ್ಬೋದು, ಇಲ್ಲಂತಲ್ಲ. ಆ ಸಮಾಧಿ ನೀನು ಬಂಗಾರದ ಕಟ್ಟನ್ನು ಕಟ್ಬೋದು, ಶ್ರೀಮಂತರು. ಸಮಾಧಿ ಆದಮೇಲೆ ನಿನಗ ಬೇಕಾದಷ್ಟು ಜೋಡು ತೇರನ್ನು ಎಳೆಯಬಹುದು ನಿನ್ನ ಹೆಸರಿನ ಮೇಲೆ. ಲೋಕದವರ ದೃಷ್ಟಿಯಲ್ಲಿ ನೀನು ಸಮಾಧಿ ಆದಿವಿನ, ಆದರೆ ಜ್ಞಾನ ದೃಷ್ಟಿಯಲ್ಲಿ ನಿನ್ನ ಅಭೇದ ಜ್ಞಾನ ಆಗಿತ್ತಂದ್ರೆ ಅದು ಸಮಾಧಿ. ಪರಮಾತ್ಮ ಬೇರೆ, ನಾನು ಬೇರೆ ಅಂತ ನೀವು ಸತ್ತೋದ ಮೇಲೆ ಸಮಾಧಿ ಕಟ್ಟಿ ತೇರು ಹೇಳಿದ್ರೆ ಏನು ಬಂತು ಲಾಭ? ಮುಕ್ತಾತನಲ್ಲಿ ಆಗಿಲ್ಲಂದ್ರೆ ಏನು ಅರ್ಥ ಆಯ್ತು? ಲೋಕದವರು ತೇರು ಹೇಳ್ತಾರೆ, ನಾವೇನು ಮಾಡಮಂತಾರ. ಜ್ಞಾನಿಗಳಿಗೆ ಆ ರೀತಿ ಹೋದಾಗ ಅವ್ರಿಗೇನು ಸಮಾಧಿ ಕಟ್ತೀವಿ, ಅವ್ರಿಗೇನು ಮಾಡ್ತೀವಿ? ಏನಿಲ್ಲ. ಅವ್ರಿಗೇನು, ಅವ್ರ ಪರಮಾತ್ಮ ಸ್ವರೂಪಗಳಾಗ್ಯಾರ. ಹಾಗಾಗಿ ಮತ್ತೆ ಹೊರಗಣ ಬರೀ ಬಳಕೆಯ ಸುಖ ದುಃಖವ ಉರೇ ಮರೆದು ಆನಂದ ಪದವಾದ ಬರೇ ಅರಿವಾಗಿ ತಾನಿರೇ ಸಮಹಿತೆ ಎಂದು ಪರಮಗುರುಳೇ ನೀರೇ ತಿಳಿ ನೀನು ಮೈತ್ರಿ ಎಂದ್ರು. ಅಂದ್ರೆ ಪರಮಗುರುಳೆ ನೀರು ಅಂದ್ರೆ ಬ್ರಹ್ಮರೂಪಾದಿ ಕಪ್ಪಾದ ಕೂದಲು, ಗುಂಗುರು ಕೂದಲು ಅಂತೀವಲ್ಲ. ಕೆಲವು ಮಂದಿ ಹೆಣ್ಮಕ್ಳು ಗುಂಗುರು ಕೂದಲು ಇರ್ತಾವ. ನೀನು ಬೇಕಾದ ಮಾಡು, ಅವ್ರು ಸೀದಾ ಮಾಡಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡು, ಅವರು ಸೀದಾನೇ ಆಗೋದಿಲ್ಲ, ಗುಂಗುರೇ ಆಗ್ತಾವ. ಮತ್ತೆ ಕೆಲವು ಮಂದಿ ಸೀದೆ ಇದ್ದವು, ಅವ್ರಂಗ ಗುಂಗುರು ಮಾಡ್ಕೋಬೇಕಂತ ಪ್ರಯತ್ನ ಮಾಡು, ಒಂದಿನ ಇರ್ತಾವ ಮತ್ತೆ ಕೆಟ್ಟೋತಾವ. ಅಂದ್ರೆ ಒಂದು ಕೂದಲನ್ನ ಸೀದಾ ಮಾಡಕ್ ನಾವು ಬರಂಗಿಲ್ಲ ಅಂತ ಅರ್ಥ ಆಯ್ತಲ್ಲ. ಪ್ರಯತ್ನ ಮಾಡಿ ನೋಡಿರ್ಬೇಕಿದ್ರೆ
ಗುಂಗುರು ಕೂದಲಿದ್ದವರು ಸೀದಾ ಮಾಡಿಕೆ ಒಂದು ಪ್ರಯತ್ನ ಮಾಡು, ಮತ್ತೆ ಗುಂಗುರು ಕೂದಲೇ ಬೆಳಿತಾವು. ಅದು ಸೃಷ್ಟಿಯ ನಿಯಮ ಅಂತ, ಭಗವಂತ ನಿಯಮ ಅದು. ಅದಕ್ಕೆ ಮೈತ್ರಾದೇವಿ ಆ ರೀತಿ ಕೇಶರಾಶಿತ್ತು ಅಂತ ಆಕೆ ವರ್ಣನೆ ಮಾಡ್ತಾರೆ. ಹೊರಗಿನ ಅಂದ್ರೇನು, ಬಾಹ್ಯದಲ್ಲಿರುವಂತ ಶಬ್ದ ಸ್ಪರ್ಶ ರೂಪ ರಸಾದಿ ಎಲ್ಲ ಬಂತು, ಹೆಂಡ್ರು ಮಕ್ಕಳು ಹೊಲ ಮನೆ ಎಲ್ಲ ಬಂತು. ಅವು ವ್ಯರ್ಥವಾದ ಬಳಕೆ ಅಂದ್ರು. ಇದರಲ್ಲಿ ವ್ಯವಹಾರ ಏನು ಇಲ್ಲಿವರೆಗೆ ಮಾಡಿದ್ದೆಲ್ಲ ಅವೆಲ್ಲ ವ್ಯರ್ಥವಾದ ಬಳಕೆ ಅಂದ್ರೇನು, ವ್ಯರ್ಥವಾದ ಕಾರ್ಯವನ್ನು ಮಾಡಿದ ಫಲ ಇಲ್ಲ ಅಂತ. ಸುಮ್ಮನೆ ದುಡಿದು ದಣಕಂಡೆ ಅಂತ. ಮೋಟ ಬರ್ನಾಗಿಣಂಗಿಲ್ಲ, ಕೂಲಿ ಏನು ಕೊಟ್ರಪ್ಪ, ಏನು ಕೊಡ್ಲಲ್ಲ. ಅಲ್ಲೋ ಏನು ಕೂಲಿ ಅಂದ್ರೆ ಸುಮ್ಮನೆ ದುಡಿದು ದಣದು ಬಂದೆ ಅಂತನಿಲ್ಲ ಅವನು. ಅದ್ರಂಗ ಆನಂದ ಆದಂತ ಸುಮ್ಮನೆ ಎಷ್ಟು ದೇಹ ದುಡಿದು ಏನು ಸಿಕ್ತು ನಿನಗೆ? ಬರೀ ದುಃಖನೇ ಆಗಿರ್ಬೋದು, ಇವನು ಆನಂದ ಇಲ್ಲ. ಸುಮ್ಮನೆ ಹೇಳ್ತಾನ ಮುಲಾಜಿಗೆ ಹೇಳ್ತಾನ ಆರಾಮೇನ, ಆರಾಮೇ ಅಂದಿ. ಒಳಗೆಲ್ಲ ಸಂಕಟ ಇರ್ತಾವ, ಒಬ್ಬೊಬ್ರಿಗೆ ಒಂದೊಂದು ಸಂಕಟ ಇರ್ತಾವ. ಮರ್ಯಾದೆಗೋಸ್ಕರ ಆರಾಮ ಅಂತ ಹೇಳ್ದಪ್ಪ. ಆದ್ರೆ ನಿಜವಾಗಿ ಅಂಥ ಆರಾಮಿರೋದು ಸಮಾಧಿ ಸ್ಥಿತಿಯಲ್ಲಿ ಅಂತ ಅರ್ಥ. ಸುಖ ದುಃಖಗಳು ಏನಾಗ್ಯಾವ ಅವೆಲ್ಲ ಉರೆ ಅಂದ್ರೆ ಚೆನ್ನಾಗಿ ಮರ್ತಿರ್ಬೇಕು ನೋಡು, ನೆನಪಿರಬಾರ್ದು. ಆ ಸುಖ ದುಃಖ ಎರಡು ಮರೆತು ತನ್ನ ಸ್ವರೂಪದ ಪರಮಾನಂದವಾಗಿರ್ಬೇಕು ಅಷ್ಟೆ. ಸುಖ ಬೇರೆ, ದುಃಖ ಬೇರೆ, ಆನಂದ ಬೇರೆ. ಇವು ಬಹಳ ವ್ಯತ್ಯಾಸ ಅವ. ಇವು ಕ್ಷಣಿಕವಾಗಿರ್ತಕ್ಕಂಥವು. ಇದು ಸ್ವರೂಪಾನಂದ ಶಾಶ್ವತವಾದದ್ದು. ಇಂಥ ಬರೀ ಅರಿವು ನಿರುಪಾಧಿಕನ ಉಪಾಧಿ ಇಲ್ಲದ ಆಗ್ತಕ್ಕಂಥ ಆನಂದ. ಅನಾಹತನಾದ ಅಂತ ಯೋಗದಲ್ಲಿ ಒಡಿಲಾದ ಶಬ್ದ ಬರ್ತದ, ಅಲ್ಲಿ ಒಡಿಲಾದ ಶಬ್ದ ಬರ್ತದ, ಇಲ್ಲಿ ನುಡಿಲಾದ ಆನಂದ ಆಗ್ತದ. ಏನ್ ನುಡಿನೇ ಬೇಕಾಗಿಲ್ಲ. ಏನ ನುಡಿ ಅದನಲ್ಲಿ ಅಂಥ ನಿರುಪಾಧಿಕ ಆನಂದ. ಉಪಾಧಿ ಇಲ್ಲದೆ ಬಿಡದೆ, ಉಪಾಧಿ ಇಲ್ಲದೆ ನುಡಿತದ. ಇಲ್ಲಿ ಉಪಾಧಿ ಇಲ್ಲದೆ ಆನಂದ ಆಗ್ತದ. ಇದಕ್ಕೆ ನಿರುಪಾಧಿಕ ಬ್ರಹ್ಮ ಅಂದ. ಹಾಗಾಗಿ ಆ ಆನಂದ ಸ್ವರೂಪೇ ನಾನಂತ ಇರಿದ್ರೆ, ಬರೀ ಆನಂದ ಇದ್ರಂದ್ರೂ ಹೇಳಕ್ ಬರಂಗಿಲ್ಲ, ಬರೀ ಆನಂದ. ಅದು ಸಮಹಿತೆ. ಸಮಾಧಿ ಅಂದ್ರಷ್ಟೇ, ಸಮಹಿತಿ ಅಂದ್ರ ಅಷ್ಟೇ. ಇದನ್ನ ತಿಳಿ ಹೆಂಗಂದ್ರೆ ಸುಖ ದುಃಖ ಆಗದಿಲ್ಲೇನ್ರಿ? ಮತ್ತೆ ಪ್ರಶ್ನೆ ಮಾಡಬೇಕು, ಸಂಶಯ ಹೇಳ್ತಾವ. ಸುಖ ದುಃಖ ಆಗದಿಲ್ಲೇನ್ರಿ ಅಂದ್ರೆ ಸುಖ ದುಃಖ ಆಗ್ತಾವ, ತೋರ್ತಾವ, ಶರೀರ ಇರುತ್ತಾನ. ಆದ್ರೆ ಅಜ್ಞಾನಿ ಸುಖ ದುಃಖ ಮಿಥ್ಯಾ ಅಂತ ತಿಳ್ಕೊಂಡ, ನೀ ಸತ್ಯ ಅಂತ ತಿಳ್ಕೊಂಡಿ. ಮಿಥ್ಯಾ ಅಂತ ತಿಳ್ಕೊಂಡ್ರೆ ಸಮಾಧಿ, ಸತ್ಯ ಅಂತ ತಿಳ್ಕೊಂಡ್ರೆ ಸತ್ತೋದಿ. ಎರಡಲ್ಲ. ಮಿಥ್ಯಾ ಅಂದ್ರೆ ಸಮಾಧಿನೇ, ಸತ್ಯ ಅಂದ್ರೆ ಸತ್ತೋದಿ ಅಂದ್ರೆ ಏನು? ಮತ್ತೆ ಹುಟ್ಟಿ ಬರ್ತದ ಅಂತ ಅರ್ಥ. ಮುಕ್ತ ಹಂಗಾದಿ ಆಗಕ್ಕೆ ಬರಂಗಿಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಮಹಾತ್ಮರು ಅನಂತ ರೀತಿ ಅಳಿದು ಹೋಗಲು ದ್ವಂದ್ವ ಅತೀತವಾದ ಯಾವ ಆನಂದ ಸ್ವರೂಪ ಉಂಟೋ, ದ್ವಂದ್ವ ಅತೀತ ಅಂದ್ರು. ದ್ವಂದ್ವ ಅಂದ್ರೆ ಈಗ ಬೇರೆ ಬೇರೆ ಬಂದ ಊಟ, ಡಾವಾದ ಊಟ, ಇನ್ನೊಂದು ಯಾವುದೋ ಅಂತಾರೆ ಊಟ. ಅಲ್ಲಿ ಹೋದಾಗ 3-4 ನಮೂನೆ ಪಲ್ಯ ಹೇಳ್ತಾರೆ ತಿನ್ನಕ. ಇದು ತಿಂದು ನೋಡು, ಗೋಬಿ ತಿಂದು ನೋಡು, ಇದೊಂದು ರುಚಿ. ಜಿಲೇಬಿ ತಿಂದು ನೋಡು, ಅದೊಂದು ರುಚಿ. ಮತ್ತೆ ಇನ್ನೊಂದು ತಿನ್ನು, ಅನ್ನೊಂದು ರುಚಿ. ಭೇದದಿಂದ ರುಚಿ.
ಅದು ಅಭೇದ ಅಲ್ಲಲ್ಲ, ಒಂದೇ ಇದ್ರೆ ಅಭೇದ ಆತಿತ್ತು. ಹಲವು ಪದಾರ್ಥ ಒಂದು ಹಲವು ರೀತಿ ರುಚಿ ಆಗ್ತದೆ. ಆದ್ರೆ ಬ್ರಹ್ಮಾನಂದ ಅನ್ನುವಂಥದ್ದು ಒಂದೇ ಏಕ ಪ್ರಕಾರ ಆಯ್ತು. ಅದು ಮಹಾತ್ಮನು ಬಹಳ ಚಂದ ಹೇಳ್ಕಂತದ್ದು ಕೆಲವು ಕಡೆ. ಅದು ಯಾವುದಂದ್ರೆ ಶಂಭುಲಿಂಗ ವೇತಾನಾಗಿ. ನಾನು ಹೇಳಿರ್ಬೇಕು ಬಹಳ ಸಲ, ಬಂದು ಹೋಗಿ ಅವ ಶಾಸ್ತ್ರದಲ್ಲಿ. ಬಹುಶಃ ಈ ಒಂದು 25 ವರ್ಷದಲ್ಲಿ ಯಾವ ಬಂದಿಲ್ಲ ಅಂತ ಅನ್ಸಂಗಿಲ್ಲ, ಆದ್ರೆ ಇನ್ನೂ ಮುಗಿತನಂಗಿಲ್ಲ. ನಿಮ್ಗೆ ಅನಿಸ್ತದ ಮುಗಿತ ಅಂತ? ನನಗಂತ ಅನಿಸಿಲ್ಲ ನೋಡಪ್ಪ. ಇನ್ನ ಹೋಗದೆ. ಯಾಕಂದ್ರೆ ಇದು ನಿಂತ ನೀರಾದ್ರೆ ಅದು ನೀರು ಖಾಲಿ ಆದ್ರೆ ಮುಗಿತದ. ಜಲ ತುಂಬಿದ ಬಾವಿಯಲ್ಲಿ ನೀರು ಹೊಡೆದಂಗೆಲ್ಲ ನೀರು ಬರ್ತದೆ, ಜಾಸ್ತಿ ಬರ್ತದೆ ಬಾವಿಯಾಗ. ಅನುಭವ ಹೆಚ್ಚಾದಂಗೆಲ್ಲ ಇವೆಲ್ಲ ವಿಷಯಗಳು ಹೆಚ್ಚಾಕಂತಾವ. ಅನುಭವ ಸ್ವಾನುಭಾವ ಸುಖ ನಾನೇನು ಬಲ್ಲೆನೆ. ಒಂದ್ ಕಡೆ ಮಹಾತ್ಮರು ನಿಗಮ ಅರಸುವ ಮುನಿಗಳು ಜಾನಿಪ ಸುರ ಉರಗ ನರರ ಉಪಮೆಗೆ ಜಾಣ್ಮೆಗೆ ಗಾಣದ ಜಗದ ಆಗು ಹೋಗಿ ನೋಡು ಹೋಗೋದೆಯ ಶಂಭುಲಿಂಗವೇ ತಾನಾಗಿ ಅಗಣಿತ ಮಹಿಮ. ಆಹಾ ಅಂದ್ರಲ್ಲಿ ಆಶ್ಚರ್ಯ ಅಂದ್ರದು. ಅಂದ್ರೆ ಅದು ಎಂಥ ಆನಂದ ಅನ್ನೋದಕ್ಕೆ ಒಂದೇ ಸಾಕು, ಶಾಸ್ತ್ರನೇ ಅದು ಇಡೀ ಶಾಸ್ತ್ರ ಮುಗಿದೈತದ್ರಾಗ. ನಿಗಮ ಅರಸುವ ಅಂದ್ರು. ನಿಗಮ ಅಂದ್ರೆ 4 ವೇದಗಳು ಏನು ಹುಡುಕಕತ್ತವ, 4 ವೇದಗಳು ಹುಡುಕ್ಯಾವ. ಅಷ್ಟಲ್ದೆ ಮುನಿಗಳು ಜಾನಿಪ, ಆ 4 ವೇದಗಳಲ್ಲಿ ಹುಡುಕಿ ಹೇಳಿದ್ದು ಅದನ್ನ ಮುನಿಗಳು ಜಾನಿಪ ಶೋಧನೆ ಮಾಡಕ್ ಹೊರಟದ್ದು. ಅವ್ರು ಹುಡುಕಕತ್ತಾರ, ಎಲ್ಲಾದ ವೇದದಾಗೆ ನೀನೇ ಹೇಳದ, ನೀನೇ ಬ್ರಹ್ಮ ಇದ್ದಿ, ಆತ್ಮ ಇದ್ದಿ, ಜನನಿಲ್ಲ ಮರಣ ಇಲ್ಲದವನು ನೀನೇ ಇದ್ದೆ ಅಂತ ಹೇಳನಲ್ಲ, ಅದನ್ನ ಮುನಿಗಳು ಹುಡುಕಕತ್ತಾರ. ಅವ್ರು ಹುಡುಕಿದ್ರು ಕೂಡ. ಮತ್ತೆ ಸುರ ಉರಗ ನರಾನ ಮರ್ತ್ಯಲೋಕದವರು, ಆ ನಾಗಲೋಕದವರು, ದೇವಲೋಕದವರು, ಎಷ್ಟು ಜನರು ಕೂಡ ಅವರ ಜಾಣ್ಮೆಗೆ ಕಾಣದ. ಹೌದಾ? ಅವ್ರು ಎಷ್ಟು ನಾವು ಭಾಳ ಶಾಣ್ಯರು, ಅವ್ರು ದೊಡ್ಡರು, ಅವ್ರಿಗಿಂತ ನಾವು ಹುಷಾರಂತ ಅವರ ಜಾಣ್ಮೆಗೆ, ಅವರ ಬುದ್ಧಿಗೂ ಕೂಡ ಗೋಚರ ಆಗಲಾರ್ದು. ಮತ್ತೆ ಈ ಜಗತ್ತು ಆಗ್ಯದಲ್ಲ, ಹುಟ್ಟದಂತ ಆಗು ಪೋಗು ಅಂದ್ರೆ ಏನು? ಮತ್ತೆ ನಾಶ ಆಗ್ತದ. ಆಗು ಪೋಗಿನೊಳು ಪೋಗದಿಹ. ಜಗತ್ತು ಬಂದಂಗ ಬಂದದ್ದಲ್ಲ, ಜಗತ್ತು ಹೋದಂಗ ಹೋದದ್ದಲ್ಲ, ಅಂಥದ್ದು ಒಂದು ಆದ. ಅದು ಅಗಣಿತ ಶಂಭುಲಿಂಗ. ಆಹಾ ಅಂದ್ರು. ಅದೇ ನಿಜವೇನೆ. ಆ ನಿಜ ಏನದ ಅದನ್ನ ಈ ಸಮಾಧಿಯಲ್ಲಿ ಆಗದ ನೋಡ್ರಿ. ಅದು ಇಷ್ಟು ಮಂದಿಗೆ ಅಸಾಧ್ಯವಾದದ್ದು ನಿನಗೆ ಆಗದಂದ್ರೆ ನೀನೆಷ್ಟು ಪುಣ್ಯ ಮಾಡಿದ್ದಿ ಅಂತ, ನೀನೆಷ್ಟು ಭಾಗ್ಯವಂತಿದ್ದಿ. ಹೀಗೆ ಮಹಾತ್ಮರು ಅನಂತ ರೀತಿ ಹೇಳ್ತಾ ಬಂದಾರ. ಅದನ್ನೇ ನಾವು ಸಾಮಾನ್ಯ ವಿಶೇಷವಾಗಿ ವಿಚಾರ ಮಾಡಿದಾಗ ಇಲ್ಲಿ ಏನು ಹೇಳ್ತಾರ ಮಹಾತ್ಮನಂದ್ರೆ, ಇಲ್ಲಿ ವೃತ್ತಿ ಅಂತರ ನಿರೋಧ ಪೂರ್ವಕ ಆತ್ಮ ಗೋಚರ ಧಾರಾವಾಹಿಕ ಚಿತ್ತವೃತ್ತಿ ಸಮಾಧಿ ಅಂತ ವ್ಯಾಖ್ಯಾನ ಮಾಡಿದ್ರು. ಪ್ರಮಾಣ ಬೇಕಲ್ಲ, ಮತ್ತೆ ಕಲ್ಪನೆ ಮಾಡಿ ಹೇಳ್ತಾರಂತ ಅನ್ನಬಾರ್ದು.
ಇನ್ನಿತರ ಬಾಹ್ಯ ವೃತ್ತಿಯನ್ನ ಮನಸ್ಸಿನಿಂದ ನಿರೋಧಪಡಿಸಿ ಬಿಡಿಸ್ಬೇಕು. ಅದನ್ನು ಬಿಡಿಸಿ ಅಂತರ್ಮುಖ ವೃತ್ತಿಯನ್ನು ಹಿಡಿಸಿ, ಬಾಹ್ಯ ವೃತ್ತಿಯನ್ನು ಬಿಡಿಸ್ಬೇಕು, ಅಂತರ್ವೃತ್ತಿಯನ್ನು ಹಿಡಿಸ್ಬೇಕು. ಇಲ್ಲ ಅಂದರೆ ಮೊನ್ನೆ ಹೇಳಿ ಅದ್ರಾಗ ವಿಚಾರ ಮಾಡೋಕೆ ಮತ್ತೆ ಬಂತು ನೋಡಿ. ಈಗ ಮೊನ್ನೆ ಏನು ಹೇಳಿದೀವಿ? ಮಣ್ಣು ತಿನ್ನ ಹುಡುಗನ ಮಣ್ಣನ್ನು ಬಿಡಿಸಿ ಹಣ್ಣನ್ನು ಹಿಡಿಸ್ಬೇಕಲ್ಲ. ಹೌದು, ಬದುಕ್ತದ, ಹೆಂಗನಲ್ಲಿ ಬದುಕ್ತದ. ಈಗ ಮಣ್ಣು ತಿನ್ನೋದು ಬಿಡಿಸಿದಿ, ಹಣ್ಣನ್ನು ಬಿಡಿಸಿದ್ರೆ ಗತಿ ಏನದ? ಅದು ಸುಮ್ಮನೆ ಸತ್ತೋಗ್ತದೆ, ವ್ಯಸನ ಮಾಡಿ ಸತ್ತೋಗ್ತದ. ಹೌದಿಲ್ಲ? ಮತ್ತೆ ಬಾಹ್ಯ ವೃತ್ತಿಯನ್ನು ಬಿಡಿಸಿದೆ, ಮತ್ತೆ ಅಂತರ್ವೃತ್ತಿ ಹಿಡಿಸಿಲ್ಲ ಅಂದ್ರೆ ನಡುವೆ ಹೋಗ್ತದೆ ಮನಸ್ಸಿದು. ಬರೇ ಚಿಂತಾಸಕ್ತ, ಅದು ಕ್ರೀಡಾಸಕ್ತ, ಬರೇ ಇಂಥಲ್ಲಿ ಆಸಕ್ತಿ ಆಸಕ್ತಿ ಆಗಿ 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 ಬಳಲಿ ಹೋಗ್ಬಿಡ್ತದೆ ಮನಸ್ಸು. ಅದಕ್ಕೆ ವೃತ್ತಿ ಅಂತರ ನಿರೋಧ ಪೂರ್ವಕ ಆತ್ಮಗೋಚರ ಧಾರಾವಾಹಿಕ ಚಿತ್ತವೃತ್ತಿ ಸಮಾಧಿ. ಇಲ್ಲಿ ಬಿಡಿಸ್ಬೇಕು, ಅಲ್ಲಿ ಇಡಿಸ್ಬೇಕು. ಹೆಂಗಂದ್ರೆ ಧಾರಾವಾಹಿಕ ಅಂದ್ರೆ ಧಾರಾಕಾರ ವೃತ್ತಿ ಅಂತ ಹೇಳಿದ್ರು ಮೊದಲೇ. ಅದ್ರಂಗೆ ಅದಕ್ಕೆ ನಿಜಗುಣರು ಹೇಳಿದ್ರಲ್ಲಿ ಭೇದ ಅಳಿದು ನಿಂದ ನಿಲವೇ ಸಮಾಧಿ ಅಂತ ಇಲ್ಲಿ ಹೇಳಿದ್ರು. ಅಲ್ಲಿ ಭೇದ ಇರಬಾರ್ದು. ಹಾಗಾಗಿ ಮನಸ್ಸು ಶಿವನ ಚಿಂತನೆ ಮಾಡ್ತದ ಅಂತಂದಾಗ ಆ ಶಿವಚಿಂತನೆಯನ್ನು ಬಿಟ್ಟು ಮಾಡ್ತಾ ಮಾಡ್ತಾ ಏನಾಗಬೇಕು? ಶಿವಚಿಂತನೆಯನ್ನು ಮಾಡುವಂತ ಮನಸ್ಸು ಯಾರು ಚಿಂತನೆ ಮಾಡಕತ್ತದ? ಶಿವಚಿಂತನೆ. ಆ ಮನಸ್ಸು ಮಾಡ್ತಾ ಮಾಡ್ತಾ ಶಿವನೇ ಸ್ವರೂಪ ಆಗ್ಬೇಕು ನೋಡು. ಶಿವ ಅದು ನೋಡು ಸಮಾಧಿ. ಮತ್ತೆ ನಾವೆಲ್ಲ ಲಿಂಗ ಅಂತ ಯಾಕೆ ಕೊಟ್ಟಾರ? ಲಿಂಗವನ್ನ ನೋಡ್ತಾ ನೋಡ್ತಾ ಅಂಗ ಭಾವ ಅಳಿದು ಲಿಂಗವು ತಾನಾಗ್ಯದ. ಅದೇನು ಕಾಣಬೇಕು? ನಿನ್ನ ಕೈಯಲ್ಲಿ ಇರುವ ಮೊದಲು ಏನು ಲಿಂಗ ಇಲ್ಲದ ಅಂಗೈಯಾದ, ಅಂಗೈಯಲ್ಲಿ ಲಿಂಗ ಅದ. ಹೌದಿಲ್ಲ? ಉಳಿದಂತೂ ನಮ್ಗೆ ಎಲ್ಲೋ ಸಿಗ್ತಾವ. ಹಂಗೆ ಮಾಡೋರು ಪೂಜೆ. ನಾವು ನಿಜವಾದ ಪೂಜೆ ಅಂದ್ರೇನು? ಆ ಪೂಜೆ ಮಾಡ್ತಾ 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 ಅದಕ್ಕೆ ಅಧಿಷ್ಠಾನ ಪೀಠ ಆದಲ್ಲ ಅಂಗೈ. ಅಂಗೈ ಸಹ ಕಾಣಬಾರ್ದು ನೋಡಿ ನಿನಗ. ಧಾರಾಕಾರ ವೃತ್ತಿ ಸೇರಿತಂದ್ರೆ ಅಲ್ಲಿ ಏನು ಕಾಣಬೇಕು? ಅಂಗೈ ಕಾಣಬಾರ್ದ, ಬರೀ ಲಿಂಗ ಕಾಣಬೇಕು. ಅದನ್ನ ನೋಡ್ತಾ 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 ಆ ಲಿಂಗವೇ ತಾನಾಗಬೇಕು. ಹಿಂಗಾದನು ಸಮಾಧಿನೇ. ಬೇರೆ ಅದರಿಂದ್ರಾಗ ನಮ್ಮ ಎಲ್ಲಿ ಆತವ ಏನಾತವ ಆ ಪ್ರಶ್ನೆ ಬೇರೆ, ಅದು ಬೇರೆ. ಈ ರೀತಿ ಶಿವನ ಸ್ವರೂಪವೇ ಆಗಿ ಆನಂದದಿಂದ ಇರುವುದೇ ಸಮಾಧಿ ಅಂದ್ರು. ಶಿವನ ಸಮಾಧಿಯಲ್ಲಿ. ಹಾಗಾಗಿ ಅದನ್ನು ಎಲ್ಲಿ ಅಂದ್ರೆ ನಮ್ಮ ಅನುಭವಕ್ಕೆ ನಿದ್ರಾವಸ್ಥೆ, ಮೂರ್ಛಾವಸ್ಥೆ, ಮರಣಾವಸ್ಥೆ ಇವೆಲ್ಲಲ್ಲಿ ಮೂರಲ್ಲಿ ಸಮ ಆಗಿಲ್ಲ. ಅವು ಬ್ಯಾರೆ ಇವೆ, ನಾವು ಬ್ಯಾರೆ ಇಲ್ಲ, ಸಮ ಆಗಿಬಿಟ್ಟಿವೆ. ಅಲ್ಲಿ ನಿದ್ರೆಯಲ್ಲಿ ಆನಂದ ಬಿಟ್ಟು ಬ್ಯಾರೆ ಏನು ಅದನ್ನು ಮತ್ತೆ ಬ್ಯಾರೆ ಏನಿಲ್ಲ ನಿನ್ನಲ್ಲಿ. ಎಲ್ಲ ಎಲ್ಲ ಲಯ ಆಗ್ಯಾವ, ಬರೀ ಅದರಲ್ಲೇ ನೀ ಲಯ ಆಗಿದೆ ಮನಸ್ಸು. ಎಲ್ಲ ಅದ, ಎಲ್ಲ ಬಿಟ್ಟಿದ್ದಿ, ಅಲ್ಲಿ ಇಟ್ಟಿದ್ದಿ, ಆನಂದ ಆಯ್ತಲ್ಲ. ಈಗಾನು ಕೂಡ ಇವೆಲ್ಲವನ್ನ ಬಿಡು, ಅಲ್ಲಿ ಇಡು, ಆನಂದ ಆಗ್ತದೆ. ಅದಕ್ಕಾಗಿ ಅವರು ಅನುಭವಪೂರ್ವಕವಾಗಿ ಮಹಾತ್ಮ ಹೇಳ್ತಾರೆ. ಅದಕ್ಕಾಗಿ
ನಿದ್ರೆಯಿಂದ ಮೂರ್ಛೆಯಿಂದ ಎಚ್ಚರಿಕೆ ಬಂದ ಮೇಲೆ ದುಃಖ ಆಗ್ತದೆ ನೋಡ್ರಿ. ಮೂರ್ಛಾವಸ್ಥೆಯಲ್ಲಿ ಏನು ಬ್ಯಾರೆ ಎಚ್ಚರ ಅದೇನಿಲ್ಲ, ಏನಿಲ್ಲ. ಮೂರ್ಛೆಯಿಂದ ಎಚ್ಚರ ಮೇಲೆ ನಾನು ಇಲ್ಲಿ ಯಾಕೆ ಬಿದ್ದೀನಪ್ಪ, ಇಲ್ಲಿ ಯಾರು ಕರ್ಕೊಂಬಂದ್ರು, ನಾನು ಎಲ್ಲಿಂದ ಬಂದಿನಿ ಅಂತ ಎಚ್ಚರ ಆಮೇಲೆ ಗೊತ್ತಾಯ್ತು ನೋಡು. ಮೂರ್ಛಾವಸ್ಥೆಯಲ್ಲಿ ನೀನಿಲ್ಲ, ಮತ್ತೆ ಅಲ್ಲಿ ಯಾಕೆ ನೀನು ನೆನಪಾಗ್ಲಿಲ್ಲ? ಮೂರ್ಛೆಗೆ ಹೋಗಿದ್ದಿ, ಅಲ್ಲಿ ನಿದ್ರೆಗೆ ಹೋಗಿದ್ದಿ, ಆದ್ರಂಗ ಇಲ್ಲಿ ಸಮಾಧಿಗೆ ಹೋಗಂತಾರ ಅವರು, ಸಮಾಧಿ. ಹಾಗಾಗಿ ಅನುಭವ ಮಾಡಿದ ಅನುಭವಿಯ ವೃತ್ತಿ ಹೊರಗೆ ಬಂದರೆ ಆ ವೃತ್ತಿಯು ಯಾವ ವ್ಯವಹಾರವನ್ನು ಮಾಡಿದರೂ ದುಃಖ ಲೇಶವನ್ನು ಹೊಂದುವುದಿಲ್ಲ. ಅವನು ಒಳಗೆ ಆದ್ಮೇಲೆ ಹೊರಗೆ ಬಂದ ಮೇಲೆ ಇವನು ಮೂರ್ಛೆಯಿಂದ ಹೊರಗೆ ಬಂದ ದುಃಖ ಆಗ್ತದ, ನಿದ್ರೆಯಿಂದ ಹೊರಗೆ ಬಂದ ಮೇಲೆ ದುಃಖ ಆಗ್ತದ. ನಿಜವಾಗಿ ಶಿವಜೀವರ ಏಕತ್ವ ಪಡೆದವನು ವೃತ್ತಿ ಹೊರಗೆ ಬಂದ್ರು ಕೂಡ ಎಂದು ದುಃಖ ಪಡಂಗಿಲ್ಲ ನೋಡೋನು, ಆದ್ರಾಗಲ್ಲ ಅಂತ ಅವ್ರಿಗೆ ದುಃಖ ಆಗಿರಂಗಿಲ್ಲ. ನೋಡೋರಿಗೆ ಅನಿಸ್ಬೋದು, ಅವ್ರಿಗೆ ಬಹಳ ದುಃಖದಾಗಾರಪ್ಪ ಇವರು ಅಂತ ಅವ್ರಿಗೆ ಅನಿಸ್ಬೋದು, ಆತಗೆ ಅನಿಸಂಗಿಲ್ಲ. ತನ್ನ ಆನಂದದಿಂದ ಬಂದ ವೃತ್ತಿ, ಆನಂದದಿಂದ ಬಂದಾಗ ಆನಂದನೇ ಇರ್ತದ. ಇವೆಲ್ಲ ವೃತ್ತಿಗಳು ಬೇರೆ, ಇವು ಭಂಗ ಮಾಡ್ತಾವ. ಹಾಗೆ ಲೋಕಾರೂಢಿಯೊಳಗೆ ನಾವು ಅಂತೀವಲ್ಲ, ಏನು ಮಾತನಾಡುವಾಗ ಶವ ಸಂಸ್ಕಾರ ಮಾಡುವ ಸಮಯದಲ್ಲಿ ಅಂತೀವಿ ಭಾಳ ಮಂದಿ, ಏನಪ್ಪ ಸಮಾಧಿ ತಯಾರಾಗಿದ್ಲ ನೋಡ್ರಿ ಅಂತೀವಿಲ್ಲ, ಸಮಾಧಿ ತಯಾರಾಗಿದ್ರೆ ನೋಡುವರಿ ಅಂತೀವಿ. ಅಂದ್ರೆ ನಾವು ಇದಕ್ಕ ಶವ ಅಂದ್ರೆ ಹೆಣವನ್ನ ಇಡಲು ಮಾಡಿದಂತ ಮಣ್ಣಿನಲ್ಲಿ ಮಾಡಿದ ಒಂದು ಸಣ್ಣ ಮನೆಗೆ ಸಮಾಧಿ ಅಂತೀವಿ ನಾವು, ಹೌದಿಲ್ಲ? ಇದು ಅಲ್ಲದೆ ಸತ್ತ ಮನುಷ್ಯನಿಗೆ ಕೆಲವು ಮಂದಿ ಏನಾಯ್ತಪ್ಪ ಅಂದ್ರೆ ಸಮಾಧಿ ಸ್ಥಿತ ಅಂತೀವಿ, ಸಮಾಧಸ್ಥರಾದ್ರಿ ಅವರು ಅಂತ. ಹೀಗೆ ಹೇಳುವುದು ಏನು ತಪ್ಪಲ್ಲ, ಅದು ಅದನ್ನ ಹಿಡ್ಕಂಡೇ ಹೇಳ್ಯಾರ, ತಪ್ಪಲ್ಲ. ಆದರೆ ಇವು ನಿಜವಾದ ಸಮಾಧಿಗಳಲ್ಲ, ತಿಳ್ಕೋಬೇಕು ನೋಡ್ರಿ. ಬ್ರಹ್ಮಲೀನಾದ ಸ್ಥೂಲ ದೇಹವನ್ನ ಬಿಟ್ಟ ಬ್ರಹ್ಮಲೀನಾದ ಅಂತ ನಾವು ಹೇಳ್ತೀವಲ್ಲ. ಅದು ನಿಜ ಏನು ಅಂದ್ರೆ ಆ ಬಾಯಲ್ಲಿ ಹೇಳಿದವು ಅವೆಲ್ಲ ಯಾರಿಗೆ ಸ್ವಯಂ ಆಗ್ಯದ ಅವ್ರಿಗೆ ಮಾತ್ರ ಸಲ್ತದ. ಜನರಿಗೆ ನಿಷ್ಠುರ ಆಗಬಾರ್ದಂತ 4 ಹಿತವಾದ ನುಡಿಯಾಡೋದು. ಅದಕ್ಕಾಗಿ ಮೃತ ದೇಹವನ್ನು ಇಡಲು ಮಾಡಿದ ತಗ್ಗಿಗೆ ಏಕೆ ಸಮಾಧಿ ಅಂತ ಕರೀತಾರ? ಅದಕ್ಕೆ ಯಾಕೆ ಸಮಾಧಿ ಅಂತ ಕರೀತಾರಪ್ಪ? ಬ್ಯಾರೆ ಜೀವಂತವಾಗಿ ಇಡೋದಕ್ಕೆ ಸಮಾಧಿ ಅಂತ ಕರೆಯುವುದಾಗಿತ್ತಲ್ಲ. ಅಂದ್ರೆ ಜೀವನು ಬದುಕಿರುವಾಗಲೇ ತನ್ನ ವೃತ್ತಿಯನ್ನ ಅಂತರ್ಮುಖ ಮಾಡಿಕೊಂಡು, ಇದು ಸತ್ತ ಮೇಲೆ ಹೆಣ ಇಡಕ ಸಮಾಧಿ ಅಂತೀವಿ. ಆದರೆ ನಿಜವಾದ ಸಮಾಧಿ ಜೀವ ಇರುವಾಗಲೇ, ಬದುಕಿರುವಾಗಲೇ ತನ್ನ ವೃತ್ತಿ, ಬಹಿರ್ಮುಖವಾದ ವೃತ್ತಿಯನ್ನ ಪರಮಾತ್ಮನಲ್ಲಿ ಐಕ್ಯತೆ ಮಾಡಿಕೊಂಡು ಆ ಮಣ್ಣಿನ ಗೂಡಿನಾಗ ಅದು ಇಟ್ಟು ಹೆಣ ತನ್ನ ದೇಹ ಎಂಬ ಗೂಡಿನಲ್ಲಿ ಇಡುವುದೇ ನಿಜವಾದ ಸಮಾಧಿ. ಇದು ಬದುಕಿರುವಾಗ ಮಾಡೋದು. ಇದು ಮಣ್ಣಿಂದಲ್ಲ, ಮತ್ತೆ ಮಣ್ಣಿಂದ ಕಾಯಿ ಅಂತ ಮಣ್ಣು ಬಿಟ್ಟು ಅದೇ ಇದು ನೋಡ ಸಮಾಧಿ. ಇದು ಕಣ್ಣಿಗೆ ಕಾಣ್ತದ. ಹಾಗಾಗಿ
ಈ ಒಂದು ನಿಜವಾದ ಸಮಾಧಿಯನ್ನು ಬದುಕಿರುವಾಗ ಜೀವನು ಪಡೆಯಲಿಲ್ಲ. ಈ ದೇಹವನ್ನು ತೊರೆದು ಹೋಗಿ ಬಿಟ್ಟ. ಅದಕ್ಕೆ ಏನು ಮಾಡಿದ್ರು, ಇರುವಾಗಂತೂ ಇವನು ಅದು ಪಡಿಲಿಲ್ಲ. ಸತ್ತ ಮೇಲಾದರೂ ಕೂಡ ಮಣ್ಣಿನಾಗಾದರೂ ಸಮಾಧಿ ಮಾಡ್ರಂತ ಈ ಕಡೆ ಬಿಟ್ಟಾಕ್ತಾರೆ ಅಷ್ಟೆ. ಸತ್ತ ಮೇಲೆ ಆದ್ರೂ ಮಣ್ಣಾಗ ಸೇರಲ್ಲ. ಇದಾಗಂತ ಮಾಡಲಿಲ್ಲ. ಆ ಒಂದು ಸತ್ತ ಮೇಲೆ ಆದ್ರೂ ಕೂಡ ಇವನ ದೇಹ ಮಣ್ಣಿನಾಗ ಸೇರ್ಸಮಪ್ಪ, ಬದುಕಿದಾಗಂತ ಸೇರ್ಲಿಲ್ಲ ಅಂತ ಎಲ್ಲರೂ ಇಷ್ಟು ಮಣ್ಣು ಕೊಡ್ತಾರೆ. ಈ ರೀತಿಯನ್ನ ಅಡಗಿಸಿ ಜೀವ ಪರಮಾತ್ಮರು ಒಂದು ಆದದ್ದೇ ನಿಜವಾದ ಸಮಾಧಿ. ಹಾಗೆ ಆಗಬೇಕಾದರೆ ಸದಾ ಆತ್ಮಚಿಂತನೆಯಲ್ಲಿ ತೊಡಗಬೇಕು. ಸುಮ್ಮನೆ ಆಗೋದಲ್ಲಿದು. ಅದಕ್ಕೆ ಶ್ರವಣ ಮನನ ನಿದ್ದೆ. ಮತ್ತೆ ಯಾವ ಶ್ರವಣ ಮಾಡು? ವೇದಾಂತ ಹೇಳಿರಲ್ಲ ಮೊದಲೇ. ವೇದಾಂತ ಶಾಸ್ತ್ರ ಶ್ರವಣ ಆಗ್ಬೇಕು, ಅದನ್ನ ಮನನ ಆಗ್ಬೇಕು. ನಾವು ಮಾಡ್ತೀವಿ, ಯಾಕೆ ನಮಗೆ ಕಾರ್ಯ ಆಗವಲ್ತಂತ ನನಗೆ ಸಂಶಯ ಬರ್ತದೆ. ನಮ್ಗೆ ಬೇಕಲ್ಲ ಇಷ್ಟು. ಅದೇ ವೇದ ಅಂತ ಬಿಟ್ಟು ನಾವು ಯಾವುದು ಶ್ರವಣ ಮಾಡಲಿಲ್ಲ ಇಲ್ಲಿವರೆಗೂ, ನಿಮಗೆ ಗೊತ್ತದಲ್ಲ. ಆದ್ರೂ ಕೂಡ ನಮ್ಗೆ ಯಾಕೆ ಹಿಂಗೆ ಆಗೋಲ್ತಂದ್ರೆ, 1 ತಾಸು ವೇದಾಂತ ಕೇಳ್ತೀವಿ, 24 ತಾಸು ಸಿದ್ಧಾಂತವನ್ನು ವಿಚಾರ ಮಾಡ್ತೀವಿ. ಹೆಂಗಾಗ್ತದ? ಅದು 1 ತಾಸು ಮಾಡಿದ್ದು ಕೂಡ 11 ತಾಸಿನಾಗ ಹೋಗೇ ಬಿಡ್ತದೆ ಕಿತ್ತಿಗೆ. ಹಾಗಾಗಿ ಹೀಗೆ ಅನಂತ ರೀತಿ ಮಹಾತ್ಮರು ಹೇಳ್ತಾ ಬಂದ್ರು. ಈಗ 4 ನುಡಿ ಮುಗಿತು. 5ನೇ ನುಡಿಯನ್ನ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ, ಈಗ ಇವತ್ತಿನ ಈ ಒಂದು ಶಾಸ್ತ್ರ ಮಂಗಲದ ಮಂಗಲ ಹಾಡನ್ನ ನಮ್ಮ ತೋಟಗಿ ಸಾಹೇಬರ ಮಗಳಾದ ಶ್ರೀಮತಿ ಶಶಿಕಲಾ ಬಸವರಾಜ ಅವರು ಆಧ್ಯಾತ್ಮಿಕದಲ್ಲಿ, ಸಂಗೀತದಲ್ಲಿ, ವಿಚಾರದಲ್ಲಿ ಬಹಳಷ್ಟು ಮುಂದುವರೆದವರು. ಅವರಿಂದ ಇವತ್ತು ಮಂಗಲ ಗೀತೆಯನ್ನು ಹಾಡ್ತಾರೆ. ನಂತರದಲ್ಲಿ ನಾವು ನೀವೆಲ್ಲರೂ ಕೂಡಿ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಲೋ. ನೋಡಿರೆ ಚದುರಂಗ ನಾಡುವ ನೋಡಿರೆ ಮದನ ಮೋಹನ ಕೃಷ್ಣ ನಿಜ ಶಕ್ತಿಯೊಡನೆ, ಮದನ ಮೋಹನ ಕೃಷ್ಣ ನಿಜ ಶಕ್ತಿಯೊಡನೆ ಚದುರಂಗ ನಾಡುವ ನೋಡಿರೆ ಭೂಮಿಯ ಹಲಗಿಲಿ ಕಾವ್ಯದ ಮನೆಯೋಳು, ಭೂಮಿಯ ಹಲಗಿಲಿ ಕಾಯದ ಮನೆಯೋಳು ವ್ಯಾಮೋಹಿ ಜೀವನು ಅರಸನಲ್ಲಿ, ವ್ಯಾಮೋಹಿ ಜೀವನು ಅರಸನಲ್ಲಿ. ನೇಮದಿ ಪುಣ್ಯ ಪಾಪದ ಫಲಗಳಿಸುವ, ನೇಮದಿ ಪುಣ್ಯ ಪಾಪದ ಫಲಗಳಿಸುವ ಈ ಮನವೆಂಬುವ ಪ್ರಧಾನಿಯ ನಿಟ್ಟು ಆಹ ಚದುರಂಗ ನಾಡುವ ನೋಡಿರೆ ಪ್ರಾಣಪಾನವೆಂಬು ಹೆರಡಾನಿ ನಿಲ್ಲಿಸಿ ನಾನು ನನ್ನದು ಎಂಬ ಒಂಟೆಗಳು
ಜಾಣತನದ ಬುದ್ಧಿ ಚಿತ್ತದ ಕುದುರೆ ನೀ ದಾನದ ಸೇಂದ್ರಿಯ ಕಾಲಾಳಿನಿಂದ ಆಹ ಚದುರಂಗ ನಾಡುವ ನೋಡಿರೆ ಕಾಲಸೂತದಿ ನಡೆಸಾಡುತ್ತ ಕೃತ ಕರ್ಮ ಕಾಲಸೂತ್ರದಿ ನಡೆಸಾಡುತ್ತ ಕೃತ ಕರ್ಮ ಮೂಲದಿ ಹಾನಿ ವೃದ್ಧಿಗಳಾಹವು ಮೂಲದಿ ಹಾನಿ ವೃದ್ಧಿಗಳಾಹವು ಮೇಲೆಯ ಶಾಪವೆಸ ಮಾತಿಗೆ ತರುವ ಮೇಲೆಯ ಶಾಪವೆಸ ಮಾತಿಗೆ ತರುವ ನೃಪಾಲಕ ಮಹಿಪತಿ ನಂದನ ಜೀವನ ಪಾಲಕ ಮಹಿಪತಿ ನಂದನ ಜೀವನ ಆಹ ಚದುರಂಗ ನಾಡುವ ನೋಡಿರೆ ಸಿದ್ಧಗಾರತಿ ಬೆಳಗಿರೆ ಶ್ರೀ ಭೂಲತಾಪುರ ವಾಸಗೆ ಸಿದ್ಧಗಾರತಿ ಬೆಳಗಿರೆ ಶ್ರೀ ಭೂಲತಾಪುರ ವಾಸಗೆ ಚಾಳಕಾಪುರಿ ಜನ್ಮ ತಾಳಿಹ ಬಾಳಲೋಚನ ರೂಪಗೆ ಕಾಲ ಕಲಿಮಲ ನಾಶ ಮಾಡಿದ ಲೋಲ ಶ್ರೀ ಗುರು ದೇವಗೆ ಆರು ಶಾಸ್ತ್ರವ ಸಾರಿ ಜನರಿಗೆ ಸೂರೆಗುಂಡಿಹ ಸಿದ್ಧಗೆ ಭೂರಿ ಬ್ರಹ್ಮವೇ ನೀನೆ ಎಂದಿಹ ಧೀರ ಶ್ರೀಯಾರೂಢಗೆ ಶಾಂತಿ ಪಥವನು ಸ್ವಂತ ಚರಿಸಿದ ಕಂತುಹರ ಕಾಲಾಂತಗೆ ಧ್ವಾಂತ ಮಾಡುತ್ತ ಶಾಂತ ವಿದ್ಯೆಯ ಸಂತ ಮುನಿಕುಲ ಶ್ರೇಷ್ಠಗೆ ರಾಜಮಂಡಿತ ತೇಜದೋಳಿಹ ಭೋಜ ಸುರವನ ಯೋಗಿಗೆ ವ್ಯಾಜದಿಂದಲೇ ಪೂಜೆಗೊಳ್ಳುತ್ತ ಓಜೆಮ್ಮೆರೆ ವಾತಗೆ ತತ್ತು ಚಿತ್ತಾನಂದ ಮೂರುತಿ ಮತ್ತೆ ಪೂರ್ಣವೂ ಬ್ರಹ್ಮಗೆ ಮುತ್ತಿನಾರುತಿ ಎತ್ತಿ ಬೆಳಗಿರಿ ಸಿದ್ಧ ಶ್ರೀ ಗುರು ದೇವಗೆ ಸಿದ್ಧಗಾರತಿ ಬೆಳಗಿರೆ ಶ್ರೀ ಭ್ರೂಲತಾಪುರ ವಾಸಗೆ ಸಿದ್ಧಗಾರತಿ ಬೆಳಗಿರೆ ಶ್ರೀ ಭ್ರೂಲತಾಪುರ ವಾಸಗೆ ಧನ್ಯವಾದಗಳಮ್ಮ. ಶ್ರೀ ಗುರವೇ श्रीमद जगद्गुरु सिद्धार्थ स्वामी महाराज की, श्री सद्गुरु शिवपुत्र स्वामी महाराज की, श्री सद्गुरु बसवानंद स्वामी महाराज की, श्री सद्गुरु अभिनव महाराज की, सकल साधु संत महाराज की जय मंगलम जय नमः पार्वती शिव महादेव।